ಪುಂಡರೀಕಾಕ್ಷ ಪೆರುಮಾಳ್ ದೇವಸ್ಥಾನವು ಶ್ರೀ ಮಹಾವಿಷ್ಣುವಿಗೆ ಸೇರಿದ ದೇವಸ್ಥಾನವಾಗಿದೆ. ಇದು ತಿರುವೆಲ್ಲರೈ ಎಂಬ ಹಳ್ಳಿಯಲ್ಲಿದೆ. ಈ ಸ್ಥಳವು ತಮಿಳುನಾಡಿನ ತುರೈಯೂರ್ ಮಾರ್ಗವಾಗಿ ತಿರುಚಿರಾಪಳ್ಳಿ ಅಂದರೆ ತಿರುಚಿ ಪಟ್ಟಣದಿಂದ 27 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಆಳ್ವಾರರು ಹಾಡಿ ಹೊಗಳಿದ 108 ದಿವ್ಯ ದೇಶಗಳಲ್ಲಿ ಒಂದಾಗಿದೆ. ತಿರುವೆಲ್ಲರೈ ಶ್ರೀನಾಥ ಮುನಿಗಲ್ ಅವರ ಶಿಷ್ಯರಾದ ಶ್ರೀ ಉಯ್ಯಕೊಂಡರ್ ಅವರ ಜನ್ಮಸ್ಥಳವಾಗಿದೆ. ತಂಜಾವೂರಿನಿಂದ ತಿರುವೈಯಾರಿಗೆ ಹೋಗುವ ಮಾರ್ಗದಲ್ಲಿ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರವಿದೆ. ತಂಜಾವೂರಿನಿಂದ ಬಸ್ಸುಗಳು ಸಂಚರಿಸುತ್ತವೆ. ಹೆದ್ದಾರಿಯಲ್ಲಿ ದೇವಸ್ಥಾನವಿದೆ. ಶ್ರೀ ಪುಂಡರೀಕಾಕ್ಷ ಎಂದರೆ ಕಣ್ಣುಗಳನ್ನು ಕಮಲಕ್ಕೆ ಹೋಲಿಸಲಾಗಿದೆ. ಶ್ರೀ ಪೆರುಮಾಳನ್ನು ಶ್ರೀ ಸೆಂಕಮಲ ಕಣ್ಣನೆಂದು ಕರೆಯಲಾಗುತ್ತದೆ. ಅವರ ಪತ್ನಿ ಲಕ್ಷ್ಮೀದೇವಿಯನ್ನು ಶ್ರೀ ಪಂಕಜವಲ್ಲಿ, ಶ್ರೀ ಸೆಂಕಮಲವಲ್ಲಿ ತಾಯರ್ ಎಂದು ಕರೆಯಲಾಗುತ್ತದೆ. ಈ ಸನ್ನಿಧಿಯ ಹತ್ತಿರದಲ್ಲೇ ಬ್ರಹ್ಮದೇವರ ಹಾಗೂ ರುದ್ರದೇವರ ದೇವಸ್ಥಾನಗಳುಂಟು. ಅದರಿಂದಾಗಿ ಈ ಕ್ಷೇತ್ರಕ್ಕೆ ತ್ರಿಮೂರ್ತಿ ಕ್ಷೇತ್ರವೆಂದು ಹೆಸರಿದೆ. ಕಮಲನಾಥನ ದೇವಸ್ಥಾನದಲ್ಲಿ ಚಕ್ರತ್ತಾಳ್ವಾರ್ಸು ಅಂದರೆ ದರ್ಶನ ಚಕ್ರದ ಸನ್ನಿಧಿಯಿದೆ. ಈ ಮೂರ್ತಿಯು ವರಪ್ರಸಾದ ಮೂರ್ತಿಯೆಂದು ಹೇಳುವುದುಂಟು. ಈ ಸ್ಥಳದಲ್ಲಿ ಶಿವನಿಗೆ ಬ್ರಹ್ಮಕಪಾಲ ಅಂಟಿಕೊಂಡಿತೆಂದು ಹೇಳಲಾಗಿದೆ. ಹಾಗೂ ಇಲ್ಲಿಯೇ ಬ್ರಹ್ಮಹತ್ಯಾ ದೋಷ ವಿಮೋಚನೆಯಾಯಿತು. ಆದ ಕಾರಣ ಇಲ್ಲಿನ ದೇವರಿಗೆ ಹರಶಾಪ ವಿಮೋಚನ ಎಂಬ ಹೆಸರು ಬಂದಿತು. ವೆಲ್ಲರೈ ಎಂದರೆ ಬಿಳಿ ಬಂಡೆ. ಈ ಸ್ಥಳವು ಮೂಲತಃ ಬಿಳಿ ಬಂಡೆಗಳಿಂದ ಸಮೃದ್ಧವಾಗಿತ್ತು. ಈ ಸ್ಥಳದ ಇನ್ನೊಂದು ಹೆಸರು ಶ್ವೇತಗಿರಿ. ಈ ದೇವಾಲಯವನ್ನು ಶಿಬಿ ಚಕ್ರವರ್ತಿ ನಿರ್ಮಿಸಿದನೆಂದು ನಂಬಲಾಗಿದೆ. ಪ್ರಾರಂಭದ ನಿಖರವಾದ ವರ್ಷವನ್ನು ಕಂಡುಹಿಡಿಯಲಾಗಲಿಲ್ಲ. ಇದು ಶ್ರೀರಂಗಂ ದೇವಸ್ಥಾನಕ್ಕಿಂತ ಬಹಳ ಹಳೆಯದು. ಕ್ರಿಸ್ತ ಶಕ 8ನೇ ಶತಮಾನದ ಅವಧಿಗೆ ಸೇರಿದ 2 ಕಲ್ಲಿನ ಗುಹೆಗಳಿವೆ. ಕ್ರಿಸ್ತ ಶಕ 12ನೇ ಶತಮಾನದ ಪ್ರವಾಹದ ಸಮಯದಲ್ಲಿ ದೇವಾಲಯದ ಆವರಣವು ಹೆಚ್ಚು ಹಾನಿಗೊಳಗಾಗಿತ್ತು ಮತ್ತು ನಂತರ ಮರುನಿರ್ಮಿಸಲಾಯಿತು ಎಂದು ಹೇಳಲಾಗಿದೆ. ಇಲ್ಲಿ ಪಲ್ಲವರ ಕಾಲಕ್ಕೆ ಸಂಬಂಧಿಸಿದ ಚಿತ್ರಣಗಳು ಇವೆ. ಪಲ್ಲವರ ಕಾಲಕ್ಕೆ ಸೇರಿದ ಶ್ರೀ ನರಸಿಂಹ ಮತ್ತು ಶ್ರೀ ವರಾಹ ಶಿಲ್ಪಗಳು ಲಭ್ಯವಿವೆ. ಈ ದೇವಾಲಯದ ಆಚರಣೆಗಳಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಪ್ರಾಮುಖ್ಯತೆ ನೀಡಲಾಗಿದೆ ಎಂಬುದು ಪುರಾಣದ ಪ್ರಮುಖ ಅಂಶವಾಗಿದೆ. ಈ ಪ್ರಾಮುಖ್ಯತೆಯು ಶ್ರೀ ಮಹಾವಿಷ್ಣುವಿನಿಂದ ಸ್ವತಃ ಉಚ್ಚರಿಸಲಾಗುತ್ತದೆ ಮತ್ತು ಸೂಚಿಸಲ್ಪಟ್ಟಿದೆ. ಪುರಾಣದ ಪ್ರಕಾರ ಶ್ರೀ ಮಹಾವಿಷ್ಣು ಮತ್ತು ಶ್ರೀ ಮಹಾಲಕ್ಷ್ಮಿ ಶ್ರೀ ವೈಕುಂಠಂನಲ್ಲಿ ಸಂವಾದ ನಡೆಸುತ್ತಿದ್ದರು. ಶ್ರೀ ವಿಷ್ಣುವು ಲಕ್ಷ್ಮಿಯನ್ನು ಸ್ತುತಿಸಿದನು ಮತ್ತು ವಿಶ್ವದಲ್ಲಿನ ಎಲ್ಲಾ ಸಮೃದ್ಧಿಯನ್ನು ಅವಳ ಉಪಸ್ಥಿತಿಗೆ ಕಾರಣವೆಂದು ಹೇಳುತ್ತಾನೆ. ಅವಳಿಂದ ಸಂತೋಷಗೊಂಡ ಅವನು ಅವಳಿಗೆ ವರವನ್ನು ನೀಡಿದನು. ಮಾವ ಲಕ್ಷ್ಮಿ ಸಂತೋಷಗೊಂಡಳು. ಅವನ ಹೃದಯದಲ್ಲಿ ನೆಲೆಸಿದ್ದಕ್ಕೆ ತಾನು ತೃಪ್ತಳಾಗಿದ್ದೇನೆ ಎಂದು ಹೇಳಿದಳು. ಆದಾಗ್ಯೂ ಅವಳು ತನ್ನ ಜನ್ಮಸ್ಥಳವಾದ ಕಾಸ್ಮಿಕ್ ಸಾಗರದಿಂದ ಹೆಚ್ಚಿನದನ್ನು ಹೊಂದುವ ಬಯಕೆಯನ್ನು ವ್ಯಕ್ತಪಡಿಸಿದಳು. ಬ್ರಹ್ಮಾಂಡದ ಸಾಗರವೇ ಶ್ರೀ ವಿಷ್ಣುವಿನಿಂದಲೇ ತುಂಬಿರುವ ಕಾರಣ ಅಲ್ಲಿ ಆಕೆಗೆ ಹೆಚ್ಚಿಗೆ ಏನನ್ನೂ ನೀಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಆದ್ದರಿಂದ ಅವನು ಅವಳನ್ನು ಭೂಮಿಗೆ ಹೋಗಲು ಕೇಳಿದನು. ಅವನು ಅವಳನ್ನು ತಪಸ್ಸು ಮಾಡಲು ನಿರ್ದೇಶಿಸಿದನು. ಶಿಬಿ ಚಕ್ರವರ್ತಿಗೆ ದರ್ಶನ ನೀಡಿದಾಗ ಆಕೆಯ ಇಷ್ಟಾರ್ಥಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದರು. ತಿರುವೆಲ್ಲರೈಗೆ ಇಳಿದು ತಪಸ್ಸನ್ನು ಮಾಡಿದಳು. ಚಕ್ರವರ್ತಿ ಶಿಬಿಯು ತನ್ನ ಯೋಧರೊಂದಿಗೆ ತಿರುವೆಲ್ಲರೈನಲ್ಲಿ ಬೀಡು ಬಿಟ್ಟಿದ್ದ. ಅವನು ಅಸುರರ ವಿರುದ್ಧ, ವಿಶೇಷವಾಗಿ ರಾವಣನ ವಿರುದ್ಧ ಹೋರಾಡಲು ಹೊರಟಿದ್ದನು. ಬಿಳಿ ಹಂದಿಯು ಅವನನ್ನು ಮತ್ತು ಅವನ ಸೈನ್ಯವನ್ನು ತೊಂದರೆಗೊಳಿಸುತ್ತಲೇ ಇತ್ತು. ವಿಚಲಿತನಾದ ಅವನು ಅದನ್ನು ಬೆನ್ನಟ್ಟಿದನು. ಹಂದಿ ಒಂದು ಇರುವೆಯಲ್ಲಿ ಅಡಗಿಕೊಂಡಿತು. ಆ ಸ್ಥಳದ ಸಮೀಪದಲ್ಲಿ ಶ್ರೀ ಮಾರ್ಕಂಡೇಯ ಮಹರ್ಷಿಗಳು ತಪಸ್ಸು ಮಾಡುತ್ತಿರುವುದನ್ನು ಕಂಡರು. ಅವನಿಗೆ ನಮಸ್ಕರಿಸಿ ಹಂದಿಯ ಬಗ್ಗೆ ಹೇಳಿದನು. ಋಷಿಯು ಇರುವೆಯಲ್ಲಿ ಹಾಲು ತುಂಬಲು ರಾಜನನ್ನು ಕೇಳಿದನು. ಅವನು ಹಾಗೆ ಮಾಡಿದನು. ಆಗ ಆ ರಂಧ್ರದಿಂದ ಶ್ರೀ ಮಹಾವಿಷ್ಣುವಿನ ದರ್ಶನವಾಯಿತು.
ರಾಜ ಮತ್ತು ಋಷಿಗಳು ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆದು ಕೆಲವು ಕ್ಷಣ ಹರ್ಷಗೊಂಡರು. ಅಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ಶ್ರೀ ಮಹಾಲಕ್ಷ್ಮಿಯ ದರ್ಶನವಾಯಿತು. ಈ ಕ್ಷೇತ್ರದಲ್ಲಿ ಅವಳು ಮಾತ್ರ ಪ್ರಮುಖಳಾಗುತ್ತಾಳೆ ಎಂದು ಶ್ರೀ ವಿಷ್ಣುವು ಅವಳಿಗೆ ಹೇಳಿದನು. ಅದು ಶ್ರೀ ಮಹಾಲಕ್ಷ್ಮಿಗೆ ಅವರ ವಿಶೇಷ ವರವಾಗಿತ್ತು. ಅಷ್ಟರಲ್ಲಿ ಶ್ರೀ ಮಾರ್ಕಂಡೇಯನು ರಾವಣನನ್ನು ಕೊಲ್ಲಲು ಹೋಗಬೇಡಿ ಎಂದು ರಾಜನಿಗೆ ಹೇಳಿದನು. ಅವನ ನಂತರದ ಅವತಾರದಲ್ಲಿ ಭಗವಂತನೇ ರಾವಣನನ್ನು ಕೊಲ್ಲುತ್ತಾನೆ ಎಂದು ಅವರು ಹೇಳಿದರು. ರಾಜನಿಗೆ ನಿರಾಶೆಯಾಯಿತು. ಅವರು ಬಹಳ ದೂರ ಬಂದಿದ್ದರಿಂದ ಮುಂದಿನ ಕ್ರಮಕ್ಕಾಗಿ ಋಷಿಗಳ ಮಾರ್ಗದರ್ಶನವನ್ನು ಕೋರಿದರು. ನಂತರ ಋಷಿಯು ರಾಜನಿಗೆ ಅವನ ದರ್ಶನದಿಂದ ಆಶೀರ್ವಾದ ಪಡೆದ ಸ್ಥಳದಲ್ಲಿ ವಿಷ್ಣು ದೇವಾಲಯವನ್ನು ನಿರ್ಮಿಸಲು ಸಲಹೆ ನೀಡಿದರು. ಉತ್ತರದಿಂದ 3700 ವೈಷ್ಣವರನ್ನು ಕರೆತಂದು ಆಚರಣೆಗಳನ್ನು ಮಾಡುವಂತೆ ಕೇಳಿಕೊಂಡರು. ರಾಜನು 3700 ವೈಷ್ಣವರನ್ನು ಕರೆತಂದು ದೇವಾಲಯವನ್ನು ನಿರ್ಮಿಸಲು ಪ್ರಾರಂಭಿಸಿದನು. ಆದರೆ ಅವರಲ್ಲಿ ಒಬ್ಬರು ಮಾರ್ಗಮಧ್ಯೆ ಮೃತಪಟ್ಟಿದ್ದಾರೆ. ಕಡಿಮೆ ಸಂಖ್ಯೆಯ ಬಗ್ಗೆ ರಾಜನು ಚಿಂತಿಸಿದಾಗ ಶ್ರೀ ವಿಷ್ಣುವೇ ಶ್ರೀ ಪುಂಡರೀಕಾಕ್ಷನಾಗಿ ಕಾಣಿಸಿಕೊಂಡಿದ್ದಾನೆ. ಅವನು ಕಾಣೆಯಾದ ವ್ಯಕ್ತಿ ಎಂದು ಪರಿಗಣಿಸಲು ರಾಜನನ್ನು ಕೇಳಿದನು. ಹೀಗಾಗಿ ದೇವಾಲಯವನ್ನು ಪ್ರಾರಂಭಿಸಲಾಗಿದೆ ಎಂದು ಹೇಳಿದರು. ಈ ದೇವಾಲಯವನ್ನು ಶ್ರೀ ಶ್ವೇತವರಾಹ ಕ್ಷೇತ್ರ ಎಂದು ಕರೆಯುತ್ತಾರೆ, ಏಕೆಂದರೆ ಭಗವಂತನು ಆರಂಭದಲ್ಲಿ ಬಿಳಿ ಹಂದಿಯ ರೂಪದಲ್ಲಿ ಕಾಣಿಸಿಕೊಂಡನು. ಇನ್ನೊಂದು ನಂಬಿಕೆಯ ಪ್ರಕಾರ ಶಿವನು ಶ್ರೀ ನೀಲಿವಂಶೇಶ್ವರನಂತೆ ಶ್ರೀ ಬ್ರಹ್ಮನ 5 ತಲೆಗಳಲ್ಲಿ ಒಂದನ್ನು ಕಿತ್ತುಕೊಳ್ಳುವ ಕ್ರಿಯೆಯನ್ನು ನಿವಾರಿಸಲು ಶ್ರೀ ಪುಂಡರೀಕಾಕ್ಷನನ್ನು ಪೂಜಿಸಿದನು. ಇನ್ನೊಂದು ದಂತಕಥೆಯ ಪ್ರಕಾರ ಪುಂಡರೀಕ ಎಂಬ ಯೋಗಿಯಲ್ಲಿ ಬೆಳೆದ ತುಳಸಿ ಎಲೆಗಳಿಂದ ಶ್ರೀ ವಿಷ್ಣುವನ್ನು ಪೂಜಿಸುತ್ತಿದ್ದನು. ಶ್ರೀ ವಿಷ್ಣುವು ಆತನ ಪ್ರಾರ್ಥನೆಗೆ ಸಂತುಷ್ಟನಾಗಿ ಆತನಿಗೆ ದರ್ಶನವನ್ನು ಕೊಟ್ಟನು. ಈ ದೇವಾಲಯಕ್ಕೆ ಹೊಂದಿಕೊಂಡಂತೆ 7 ತೊಟ್ಟಿಗಳಿವೆ. ಅವುಗಳನ್ನು ದಿವ್ಯ ತೀರ್ಥಂ, ಕಂದಕ್ಷಿ ತೀರ್ಥಂ, ತೀರ್ಥಂ, ಚಕ್ಕರ ತೀರ್ಥಂ, ಪುಷ್ಕಳ ತೀರ್ಥಂ, ಪದ್ಮತೀರ್ಥಂ ಮತ್ತು ವರಾಹ ಮಣಿಕರ್ಣಿಕಾ ತೀರ್ಥಂ ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ 6 ಕಾಂಪೌಂಡ್ ಒಳಗೆ ಇವೆ. ಸ್ವಸ್ತಿಕ ಆಕಾರದಲ್ಲಿರುವ ಇನ್ನೊಂದು ತೊಟ್ಟಿಯು ದೇವಾಲಯದ ಹೊರಗಿದೆ. ಇದು ಅನೇಕ ಹಂತಗಳೊಂದಿಗೆ ಪ್ರತಿಯೊಂದು 4 ಮಾರ್ಗಗಳನ್ನು ಹೊಂದಿದೆ. ಇದನ್ನು ಕ್ರಿಸ್ತ ಶಕ 800ರ ಸುಮಾರಿಗೆ ರಾಜ ಕಂಬನ್ ಅರಿಯಾನ್ ನಿರ್ಮಿಸಿದನೆಂದು ನಂಬಲಾಗಿದೆ. ಶ್ರೀ ಪೇಯಾಳ್ವಾರ್ ಮತ್ತು ಶ್ರೀ ತಿರುಮಂಗೈ ಆಳ್ವಾರ್ ಶ್ರೀ ನಾಲೈರ ದಿವ್ಯ ಪ್ರಬಂಧದಲ್ಲಿ ಈ ಕ್ಷೇತ್ರದ ಪೂಜ್ಯತೆಯನ್ನು ಹಾಡಿದ್ದಾರೆ. ಈ ದೇವಾಲಯವನ್ನು ಉತ್ತಮ ಕ್ಷೇತ್ರ ಮತ್ತು ಹಿತಕ್ಷೇತ್ರ ಎಂದು ಪರಿಗಣಿಸಲಾಗಿದೆ. ಶ್ರೀ ವೇದಾಂತ ದೇಶಿಕರು ತಮ್ಮ ಹಂಸ ಸಂದೇಶದಲ್ಲಿ ದೇವಾಲಯವನ್ನು ಗೌರವಿಸಿದ್ದರು. ಶ್ರೀ ರಾಮಾನುಜರು ಶ್ರೀ ಭಾಷ್ಯವನ್ನು ರಚಿಸುವಾಗ 12 ವರ್ಷಗಳ ಕಾಲ ಇಲ್ಲಿಯೇ ಇದ್ದರು. ಮುಖ್ಯ ದ್ವಾರ ರಾಜಗೋಪುರ ಅಪೂರ್ಣವಾಗಿಯೇ ಉಳಿದಿದೆ. ಪ್ರವೇಶ ದ್ವಾರದಲ್ಲಿ 18 ಮೆಟ್ಟಿಲುಗಳಿವೆ. ಅವರು ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಚಿತ್ರಿಸುತ್ತಾರೆ. ಇದಲ್ಲದೆ ಗೋಪುರದ ಕೆಳಗೆ 4 ಮೆಟ್ಟಿಲುಗಳಿವೆ. ಅವು 4 ವೇದಗಳನ್ನು ಪ್ರತಿನಿಧಿಸುತ್ತವೆ. ಬಲಿಪೀಠದ ನಂತರ ಪಂಚಭೂತಗಳಾದ ಗಾಳಿ, ನೀರು, ಅಗ್ನಿ, ಆಕಾಶ ಮತ್ತು ಭೂಮಿಯನ್ನು ಪ್ರತಿನಿಧಿಸುವ 5 ಮೆಟ್ಟಿಲುಗಳಿವೆ. ರಾಜಗೋಪುರವು ಪಾಳುಬಿದ್ದ ಸ್ಥಿತಿಯಲ್ಲಿರುವುದರಿಂದ ಇಲ್ಲಿನ ದ್ವಾರವನ್ನು ಮುಚ್ಚಲಾಗಿದೆ. ರಾಜಗೋಪುರದ ಪಕ್ಕದಲ್ಲಿ ಬೃಹತ್ ಕಾಂಪೌಂಡ್ ಗೋಡೆ ಇದೆ. ರಾಜಗೋಪುರದಿಂದ ಎಡಕ್ಕೆ ತೆಗೆದುಕೊಂಡು ಪಕ್ಕದ ಬೀದಿಯಲ್ಲಿ ಇನ್ನೊಂದು ದ್ವಾರದ ಪ್ರವೇಶವನ್ನು ತಲುಪಬೇಕು. ದಾರಿಯುದ್ದಕ್ಕೂ ಬಲಭಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ತಪಸ್ಸು ಮಾಡಿದಳು ಎಂದು ನಂಬಲಾದ ಗುಹೆಯನ್ನು ನಾವು ಕಾಣಬಹುದು. ಉತ್ತರಾಯಣದ ಸಮಯದಲ್ಲಿ ಶ್ರೀ ಪೆರುಮಾಳನ್ನು ಥಾಯ್ಮಾತಾ ನಾಯಗನ್ ಎಂದು ಕರೆಯಲಾಗುತ್ತದೆ. ದಕ್ಷಿಣಾಯನದ ಸಮಯದಲ್ಲಿ ಅವನನ್ನು ಮಾಯವಾನ್ ಎಂದು ಕರೆಯಲಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.